ಅವೇರ್ನೆಸ್ಸು ಸ್ವಯಂ ಪ್ರಭೆ. ನಮ್ಮಲ್ಲೇ ಎಲ್ಲ ಕಡೆನೂ ಆವರಿಸ್ಕೊಂಡಿರೋದು ನಮ್ಮಲ್ಲಿ ಇಲ್ಲದೆ ಇರುತ್ತಾ? ನಮ್ಮಲ್ಲಿ ಅದು ಒಂದು ರೀತಿ ಬೆಳಕಿನ ಉಂಡೆ ಥರ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಅದು ಹರಡಿಸೋದೇ ನಮ್ಮ ಸ್ಪಿರಿಚುವಲ್ ಸಾಧನೆಯ ಉದ್ದೇಶ. ಆ ಬೆಳಕಿನ ಅವೇರ್ನೆಸ್ಸು ಹರಡಬೇಕು, ಮನಸ್ಸಿನ ಪೂರ್ತಿ ಹರಡಬೇಕದು. ಮನಸ್ಸನ್ನು ಆವರಿಸ್ಕೊಂಡ್ಬಿಡಬೇಕು. ಬುದ್ಧಿಯಿಂದ ಅದನ್ನು ಮಾಡ್ಬೋದು. ಬುದ್ಧಿಯಿಂದ, ವಿವೇಕದಿಂದ ಆ ಮನಸ್ಸನ್ನು ವಿಶಾಲ ಮಾಡಿ ಈ ಬೆಳಕು ಮನಸ್ಸಿನ ಪದರಗಳಲ್ಲಿ ಹೋಗಿ ಅದರಲ್ಲಿ ಸೇರಿಕೊಂಡಿರೋ ಕರ್ಮಗಳನ್ನೆಲ್ಲ ತೊಳೆದು ಬೆಳಕು ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ರಿಲೀಸ್ ಆಗಿಬಿಡುತ್ತೆ, ಶುದ್ಧವಾಗಿಬಿಡುತ್ತೆ, ವಿಶಾಲವಾಗಿಬಿಡುತ್ತೆ. ಆಮೇಲೆ ಆ ಬೆಳಕಿನ ಇನ್ನೊಂದು ಸ್ವರೂಪಗಳೇ ಆರೋಗ್ಯ, ಶಾಂತಿ, ಆನಂದ, ಇವೆಲ್ಲ ಮನಸ್ಸಿನಲ್ಲಿ ತುಂಬಿಡುತ್ತೆ. ಇದು ಅವೇರ್ನೆಸ್ಸು ಈ ಬೆಳಕಿನ ಒಂದು ಕಣಗಳು ತುಂಬ್ತಾ ಮನಸ್ಸು ಒಂಥರ ಕತ್ತಲು ಹೋಗಿ ಬೆಳಕುಂಟಾಗಿ ಅದರಲ್ಲಿ ಎಲ್ಲ ಅನುಭವಗಳು ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾವು ಅದೊಂದು ಆರ್ಟ್ ಇದು ಕಲ್ತ್ಕೋಬೇಕು. ಅವೇರ್ನೆಸ್ನ ಹೇಗೆ ಟ್ಯೂನ್ ಮಾಡೋದು, ಬುದ್ಧಿವಂತಿಕೆಯಿಂದ, ವಿವೇಕದಿಂದ, ಜ್ಞಾನದಿಂದ ಹೇಗೆ ಅವೇರ್ನೆಸ್ನ ನಾವು ಆ ಬೆಳಕನ್ನು ಇಡೀ ಮನಸ್ಸಿನೊಳಗೆ ಆವರಿಸೋ ಹಾಗೆ ಮಾಡೋದು, ಆವರಿಸ್ಕೊಳ್ಳೋ ಹಾಗೆ ಮಾಡೋಕ್ಕೆ ಮನಸ್ಸನ್ನು ಹೇಗೆ ನಾವು ಬಿಟ್ಕೊಡೋದು, ಅದು ವಿಶಾಲ ಮಾಡೋದು. ಇದು ತುಂಬ ಒಳ್ಳೆ ಮೆಡಿಟೇಷನ್ ಟೆಕ್ನಿಕ್. ಇದು ತುಂಬ ಚೆನ್ನಾಗಿರುತ್ತೆ ಇದು ಮಾಡಿದ್ರೆ.